ಸೊ ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಾವು ಬಂದಿದ್ದೀವಿ ಅಮೃತೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಇದು ಪುರಾತನವಾದ ದೇವಸ್ಥಾನ. ಇದು ಈಶ್ವರ ಇದೇ ದೇವಸ್ಥಾನ ನೋಡಿ. ಇದು ಅಮೃತೇಶ್ವರ ದೇವಸ್ಥಾನ. ಇಲ್ಲಿ ಮೊದಲು ರಾಷ್ಟ್ರಪತಿ ಇಲ್ಲಿ ಒಳಗಡೆ ಎರಡು ಮೂರ್ತಿ ಶಿವಲಿಂಗ ಉಂಟು. ಎರಡು ಮೂರ್ತಿ ಶಿವಲಿಂಗ ಈಗ ಅದ್ರ ಮೇಲೆ ಮೂರ್ತಿ ಇಟ್ಟಿದ್ದಾನೆ. ಇದರಪ್ಪ ಗೈಸ್, ಅದು ಒಳಗಡೆ ಇರೋದು ಬಂಗಾರ ಮೂರ್ತಿ ನೋಡ್ರಿ. ಅದು ಗೈಸ್, ಈ ದೇವರ ಮಹತ್ವತೆ ಏನಂದ್ರೆ, ಬಲಗಡೆ ಎಡಗಡೆ. ಬಲಗಡೆ ಬಿದ್ದರೆ ದೇವರು ಹೇಳಿದ್ದು ಒಳ್ಳೆಯದು. ಹೂವು ಬಲಗಡೆ ಹೂವು ಕೊಟ್ಟರೆ ನೀವು ಮಾಡೋ ಕೆಲಸ ಒಳ್ಳೇದಾಗ್ತದೆ ಅಂತ. ಎಡಗಡೆ ಹೂವು ಕೊಟ್ಟರೆ ಬನ್ನಿ ಹೊರಗಡೆ ಮತ್ತೊಂದು ದೇವರು ಉಂಟು, ಹೋಗುವ. ಇಷ್ಟ ನಾವು ಸಹ ಜನ ಎಲ್ಲ ಬರ್ತಾರೆ. ಇದು ಹುತ್ತಪ್ಪ ನಾಗರ ಕಟ್ಟೆ. ಟೈಮ್ ಈಗ 5 ಗಂಟೆ. 5 ಗಂಟೆ ಆದರೂ ಸಹ ಜನ ಬರ್ತಾ ಉಂಟು. ಸರಿ, ಹುತ್ತಪ್ಪ ನಾಗನ ಕಟ್ಟೆ. ಇಲ್ಲಿ ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನ ಉಂಟಲ್ಲ, ಇದು ಒಳಗಡೆ ಮೆಟ್ಲೆ ಉಂಟು. ಮೆಟ್ಲೆದೊಳಗೆ ಇದು ಎಲ್ಲ ನಿಧಿ ಉಂಟು. ಆಗ ನಾನು ಸುಮಾರು ಟೈಮ್ ಚಿಕ್ಕವನಿದ್ದೆ. ಆ ಟೈಮಲ್ಲಿ ಕೆಲವು ಜನ ತೆಗಿಲಿಕ್ಕೆ ಹೋಗಿದ್ರು. ಇದೆಲ್ಲ ಅಡಿಯಲ್ಲೆಲ್ಲ ನಿಧಿ ಉಂಟು. ತೆಗಿಲಿಕ್ಕೆ ಹೋದವ್ರು ಸಹ ಯಾರು ಸಹ ಬರಲಿಲ್ಲ. ಅದು ತೆಗಿಲಿಕ್ಕೆ ಹೋದವ್ರು ಆಮೇಲೆ ಇದೆಲ್ಲ ದೇವಸ್ಥಾನ ಕಟ್ಟಿದ್ರು. ಇದು ಮೊದಲೆಲ್ಲ ಇಲ್ಲಿ ವಾಸವಾಗಿದ್ದು ಅಂತೆ. ಆಮೇಲೆ ಈಗ ಯಾರು ತೆಗಿಲಿಕ್ಕೆ ಈ ದುಸ್ಸಾಹಸ ಯಾರು ಮಾಡಲಿಲ್ಲ. ಈ ಕಡೆ ಬನ್ನಿ, ಇಲ್ಲಿಂದ ಸಹ ಉಂಟು. ಇಲ್ಲಿ ಯಾರು ಸಹ ಹೋಗಲಿಲ್ಲ, ಯಾಕಂದರೆ ಇಲ್ಲೆಲ್ಲ ಏನು ಹಾವು ಉಂಟು ಅದೆಂಥ ಸಮಾಚಾರ ಉಂಟು. ಅದೆಲ್ಲ ನಾವೆಲ್ಲ ನೋಡಲಿಲ್ಲ. ಚಿಕ್ಕವನಿದ್ದಾಗ ಹೇಳಿದ್ದು. ಬನ್ನಿ ಹೊರಗಡೆ ಹೋಗು. ಈ ಯಾವ ದೇವಸ್ಥಾನ ನೋಡಿದವರೆಲ್ಲ ಕಮೆಂಟ್ ಮಾಡಿ. ಇಲ್ಲಿ ಬನ್ನಿ ಗೈಸ್, ಇಲ್ಲಿದೊಂದು ಪುರಾತನವಾದ ಗೈಸ್. ವರ್ಷಕ್ಕೆ 3 ಸಾರಿ ಜಾತ್ರೆ ಆಗ್ತದೆ. ಜಾತ್ರೆಯಲ್ಲಿ ಊರಲ್ಲಿರುವ ಎಲ್ಲ ಮನೆಯವರು ರೈಸ್ ಪಾಯಸ ಕೊಡ್ತಾರೆ. ತಂದಿದ್ದು ಎಲ್ಲ ಫುಲ್ ಇರ್ತದೆ. ಫುಲ್ ಇದ್ದಿದ್ದು ಬೆಳಗ್ಗೆ ಸುತ್ತು 10 ಊರಿನವರು ಸಹ ಬರ್ತಾರೆ ಇಲ್ಲಿಗೆ ಜಾತ್ರೆ. ಅದು ಬನ್ನಿ ಈ ದೇವಸ್ಥಾನ ನೋಡೋಣ. ಇದು ಹಿರಣ್ಯಕಶ್ಯಪ ದೇವಸ್ಥಾನ ನೋಡಿದ್ರಲ್ಲ.
ಬೈಲು ಬುದ್ಧಾಸಿದ್ದರ ದೇವಸ್ಥಾನ. ಇದು ಬೈಲು ಬುದ್ಧಾಸಿದ್ದ ಬನ್ನಿ ಮತ್ತೆ ನೋಡುವ ಮುಂದೆ ಬೇಗ ಉಂಟು ಬನ್ನಿ. ಇವನ ಬಗ್ಗೆ ಹೇಳೋದಿಲ್ಲ, ಯಾಕಂದರೆ ಇವನ ಬಗ್ಗೆ ಎಲ್ಲರಿಗೂ ಗೊತ್ತುಂಟಲ್ಲ. ಇವನೊಬ್ಬ ಕಿಲಾಡಿ ನನ್ನ ಮಗ.